ಎಲ್ರಿಗೂ ನಮಸ್ಕಾರ. UK ಫೆಡರೇಷನ್ ಕದಂಬ ಮತ್ತು NRL ಒಕ್ಕೂಟದ ವತಿಯಿಂದ ಇವತ್ತು ಮತ್ತು ನಾಳೆ 2 ದಿನ ಜಿಲ್ಲಾ ಮಟ್ಟದ ಹಲಸಿನ ಮೇಳ ನಡೀತಾ ಇದೆ. ಬೃಹತ್ ಸಂಖ್ಯೆಯಲ್ಲಿ ಭಾಗವಹಿಸುವವರು ಬಂದಿದ್ದಾರೆ. ಹಾಗೆ ಸ್ಟಾಲ್ಗಳ ಪ್ರದರ್ಶನ ಕೂಡ ನಡೀತಾ ಇದೆ. ವಿವಿಧ ರೀತಿಯ ಉತ್ಪನ್ನಗಳಿರ್ಬೋದು, ಹಲಸಿನ ಮಷಿನ್ಗಳಿರ್ಬೋದು, ಅವರ ಸಸ್ಯಗಳಿರ್ಬೋದು, ಎಲ್ಲವೂ ಕೂಡ ಈ ಪ್ರದರ್ಶನ ಮಳಿಗೆಯಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಒಂದೊಂದಾಗಿ ನೋಡೋಣ ಬನ್ನಿ. ನಮಸ್ಕಾರ. ಒಕ್ಕೂಟದ ಪ್ರಮುಖರು ನೀವು, ಹಾಗೆ PMFMEಯ ಬೆನಿಫಿಷರಿ ಹೌದು. ಇವತ್ತಿನ ಹಲಸಿನ ಮೇಳದಲ್ಲಿ ನಿಮ್ಮ ಉತ್ಪನ್ನಕ್ಕೆ ಬೇಡಿಕೆ ಹೇಗಿದೆ? ಯಾವ ತರ ಉತ್ಪನ್ನ ಗ್ರಾಹಕರಿಂದ ಬೇಡಿಕೆ ಬರ್ತಾ ಇದೆ? ಬೇಡಿಕೆ ಬರ್ತಾ ಇದೆ. ಇನ್ನು ಸಂಜೆ ನಂತರ ನೋಡೋದು ಮತ್ತೆ. ನೀವೇನೇನು ಉತ್ಪನ್ನ ತಗೊಂಡ್ಬಂದಿದ್ದೀರಿ? ಸರ್ ಚಿಪ್ಸು, ಇದ್ರದ್ದು ಹೋಳಿಗೆ, ಬಕ್ಕೆ ಹಣ್ಣಿನ ಹೋಳಿಗೆ, ಹಲಸಿನಕಾಯಿ ಕಬಾಬು ಕಬಾಬ್ ಕೂಡ ಮಾಡ್ತಾ ಇದ್ದೀರಿ? ಮಾಡ್ತಾ ರೆಡಿ ಮತ್ತೆ ಇಲ್ಲೇ ಮಾಡ್ಕೊಡ್ತಾ ಇದ್ದೆ. ಒಳ್ಳೇದಾಗ್ಲಿ. ಬನ್ನಿ, ಗ್ರಾಹಕರೊಬ್ರು ಹಲಸಿನ ಉತ್ಪನ್ನವನ್ನ ಖರೀದಿ ಮಾಡ್ತಾ ಇದ್ದಾರೆ. ಅವರನ್ನ ಕೇಳೋಣ. ಇವತ್ತಿನ ಹಲಸಿನ ಮೇಳ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಸರ್? ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ರಾಘವ ಹೆಗಡೆ. ಇವತ್ತಿನ ಹಲಸಿನ ಪ್ರದರ್ಶನ ಹೇಗಿದೆ? ಏನನ್ನ ನಿರೀಕ್ಷೆ ಮಾಡ್ತಾ ಇದ್ದೀರಿ, ಅಥವಾ ಮುಂದೆ ಏನಾಗಬೇಕಿತ್ತು, ಏನಾದರೂ ಹೇಳ್ಬೋದಾ? ಚೆನ್ನಾಗಿ ಆಯೋಜನೆ ಆಗಿದೆ. ಬಹಳಷ್ಟು ಪ್ರತಿ ವರ್ಷನ ಆಯೋಜನೆ ಆದಾಗ ಮಾಡಿದ್ರು ಕೂಡ ಈ ವರ್ಷ ಬಹಳಷ್ಟು ಹೊಸ ಉತ್ಪನ್ನಗಳು ಇಲ್ಲಿ ಕಾಣ್ತಾ ಇದ್ದಾವೆ. ಅದರ ಹಲಸಿನ ಚಟ್ನಿ ಪುಡಿ ಇರ್ಬೋದು, ಇನ್ನೊಂದು ಪೌಡರ್ ಇರ್ಬೋದು, ಅದರದ್ದು ಈಗಾಗಲೇ ಉಲ್ಲೇಖ ಮಾಡಿದ್ದಾರೆ. ಹೊಸ ಹೊಸ ಉತ್ಪನ್ನಗಳು ಪ್ರತಿ ವರ್ಷನೂ ಬರ್ತಾ ಇರೋದು ವಿಶೇಷ. ನಾನು ಗಮನಿಸ್ತಾ ಇದ್ದಂಗೆ ಕಳೆದ ಒಂದು ದಶಕದಲ್ಲಿ ಹಲಸು ಈ ಭಾಗದ ಹೊಸ ಇಕಾನಮಿಯಾಗಿ ಬೆಳೀತಾ ಇರುವಂಥದ್ದು ಕಾಣ್ತಾ ಇದ್ದೇವೆ. ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಉದ್ಯಮವಾಗಿ ಬೆಳೆಯುವ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಹಾಗಾಗಿ ನಾನು ರೈತನೂ ಹೌದು. ಹಾಗಾಗಿ ಎಲ್ಲ ರೈತರು ಕೂಡ ಹಲಸಿನ ಬಗ್ಗೆ ಇನ್ನೊಂದಷ್ಟು ಗಮನ ಕೊಡುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹೆಚ್ಚಿನ ಹಲಸು ಬೆಳೆಸ್ತಾ ಇದ್ದಾರೆ. ಇಷ್ಟು ದಿನ ನಾವು ಮನೆಯಲ್ಲಿ ಹಲಸಿನ ನಾವಷ್ಟು ಅದನ್ನು ತಗೊಳ್ತಾ ಇರಲಿಲ್ಲ. ಬಟ್ ಈಗ ಅದನ್ನು ಆರ್ಥಿಕ ರೂಪದಲ್ಲಿ ಅದನ್ನು ಕನ್ಸಿಡರ್ ಮಾಡ್ಕೊಂಡು ಅದನ್ನು ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬನು ವಿಚಾರ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ಆಯೋಜನೆ ಮಾಡಿದವರಿಗೆ ಅಭಿನಂದನೆ ಹೇಳಲಿಕ್ಕೆ ಬೇಕು. ಉತ್ತಮ. ನೀವು ಇವತ್ತು ಯಾವ ಹಲಸಿನ ಉತ್ಪನ್ನವನ್ನು ಖರೀದಿ ಮಾಡ್ತಾ ಇದ್ದೀರಾ? ಏನು ವಿಶೇಷತೆ ಇದರದ್ದು? ಇದು ವ್ಯಾಕ್ಯೂಮ್ ಕುಕ್ಕಡ್ ಕ್ರಿಸ್ಪ್ ಅಂತಿದೆ. ನಮ್ಮಲ್ಲಿ ನಾವು ಚಿಪ್ಸ್ ಅನ್ನು ಯೂಸ್ವಲ್ ಮಾಡ್ತೇವೆ, ಅಲ್ಲ ಎಣ್ಣೆಯಲ್ಲಿ ಕರಿದೇ ಹೋಗಿತ್ತು. ಹಾಗಾಗಿ ಇದು ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವಂಥದ್ದು ಹೇಳ್ತಾರೆ. ಹಾಗಾಗಿ ಇದನ್ನು ಟ್ರೈ ಮಾಡೋಣ ಅಂತ. ಎಣ್ಣೆ ಅಂಶ ಕಡಿಮೆ ಇದೆ ಅಂತ ಎಣ್ಣೆ ಹೇಳ್ತಾರೆ. ಸರಿ. ಓಕೆ ಸರ್, ಥ್ಯಾಂಕ್ ಯು. ಇಬ್ಬರು ಇಂಡಸ್ಟ್ರಿಯಲಿಸ್ಟ್ ಸಿಕ್ಕಿದ್ದಾರೆ. ಅನ್ಸೂಯ ಹೆಗಡೆ ಅವರು, ಸಂಕದ ಮನೆಯವರು. ಅವರು ತಮ್ಮ ಉತ್ಪನ್ನವನ್ನು ಇವತ್ತು ಹಲಸಿನ ಮೇಳಕ್ಕೆ ಪ್ರದರ್ಶನಕ್ಕೆ ತಗೊಂಡು ಬಂದಿದ್ದಾರೆ. ಅವರ ಅಭಿಪ್ರಾಯವನ್ನ ಕೇಳೋಣ. ಹೇಗಿದೆ ಇವತ್ತಿನ ಒಳ್ಳೆ ಚಲೋ ನಡೀತಾ ಉಂಟು. ಮಳೆ ಒಂದು ಬರ್ದಾದ್ರೆ ನಮಗೆ ಒಳ್ಳೆ ಇದು ಉಂಟು. ಆದ್ರೆ ಆಯೋಜಕರು ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿದ್ದಾರೆ. ಮಳೆಯ ಏನೋ ಸಮಸ್ಯೆ ಏನಿಲ್ಲ. ಹಾಗಾಗಿ ಜನರಿಗೆ ಸಮಸ್ಯೆ ಆಗೋದಿಲ್ಲ. ಉತ್ಪನ್ನದ ಬೇಡಿಕೆ ಹೇಗೆ ಬರ್ತಾ ಇದೆ? ಬೇಡಿಕೆ ಸ್ವೀಟ್ ಚಿಪ್ಸಿಗೆ ಬಹಳ ಬೇಡಿಕೆ ಉಂಟು. ಹೊಸದಾಗಿ ಸ್ವೀಟ್ ಚಿಪ್ಸ್ ಅನ್ನ ಮಾಡ್ಕೊಂಡ್ ಬಂದಿದ್ದೀರಾ? ಟೇಸ್ಟ್ ನೋಡ್ಬೋದಾ? ಗ್ರಾಹಕರೇ, A&N ಫುಡ್ಸ್ ಅಂತೇಳಿ ಹೊಸದಾಗಿ ಸ್ವೀಟ್ ಚಿಪ್ಸ್ ಅನ್ನ ಮಾಡ್ಕೊಂಡು ಬಂದಿದ್ದಾರೆ. ನಾವೆಲ್ಲರೂ ಮಸಾಲೆ ಅಥವಾ ಸಾಲ್ಟೆಡ್ ಚಿಪ್ಸ್ ಅನ್ನ ನೋಡ್ತಾ ಇದ್ದೀವಿ ಇಷ್ಟು ದಿನ. ಇವತ್ತಿನ ಮೇಳದಲ್ಲಿ ವಿಶೇಷವಾಗಿ ಸ್ವೀಟ್ ಚಿಪ್ಸ್. ಇದು ಹೇಗೆ ಮಾಡಿದ್ದೀರಾ ಅಂತ ಹೇಳ್ಬೋದಾ, ಅಥವಾ ಏನಾದ್ರು ರೆಸಿಪಿಯ ಟೆಕ್ನಾಲಜಿ ಇದೆಯಾ, ಅಥವಾ ಏನಾದ್ರು ಸೀಕ್ರೆಟ್ ಇದೆಯಾ? ಅದು ಚಿಪ್ಸ್ ಅಂದ್ರೆ ಹಲಸಿನಕಾಯಿ ಕರ್ಕೊಂಡು ಅದನ್ನ ಕೆಂಪು ಕಲ್ ಸಕ್ಕರೆ ಪಾಕ ಮಾಡಿ ಅದ್ರೊಳಗೆ ಗದ್ದೆ ತೆಗೆದ್ರೆ ಆಯ್ತು. ಹಲಸಿನ ಚಿಪ್ಸ್ ಅನ್ನ ಕರೆದು ಮಸಾಲೆ ಹಾಕೋ ಬದಲಿಗೆ ಕೆಂಪು ಕಲ್ ಸಕ್ಕರೆಯ ಪಾಕವನ್ನು ಹಾಕುವಂಥದ್ದು. ಸಕ್ಕರೆನೂ ಹಾಕ್ಬೋದು. ಸಕ್ಕರೆ ಕೂಡ ಹಾಕ್ಬೋದು. ಸಕ್ಕರೆ ಬೆಲ್ಲ ಯಾವ್ದು ಹಾಕಿರೋ ಬರ್ತದೆ. ಅದ್ರ ವೀಕ್ಷಕರೇ, ಇದೊಂದು ಬಹಳ ರುಚಿಯಾಗಿದೆ ಉತ್ಪನ್ನ. ಎಲ್ಲರೂ ಕೂಡ ಬನ್ನಿ, ಇದನ್ನ ಟೇಸ್ಟ್ ಅನ್ನ ನೋಡಿ ಕೊಂಡೊಯ್ಬೋದು. ಥ್ಯಾಂಕ್ ಯು. ಇಲ್ಲ, ನಿಮಗೂ ಕೂಡ ಧನ್ಯವಾದ. ಹಲಸಿನ ಮೇಳದಲ್ಲಿ ಹಲಸಿನ ಗಿಡಗಳ ಜೊತೆ ಹಲಸಿನ ಕಾಯಿನೂ ಕೂಡ ಮಾರಾಟ ಭರ್ತಿಯಾಗಿ ನಡೀತಾ ಇದೆ. ಹಲಸಿನ ಕಾಯಿನ ತಂದವರಂತ ಓನರ್ ಹತ್ರ ಮಾತಾಡ್ಸೋಣ. ನಮಸ್ಕಾರ. ಬಹಳ ವಿಶೇಷವಾಗಿ ಗಾಡಿಯಲ್ಲಿ ಹಲಸಿನಕಾಯಿನ ಚೆನ್ನಾಗಿ ತಂದಿದ್ರಿ. ತಮ್ಮ ಪರಿಚಯ ಮತ್ತು ಹೆಸರು? ನನ್ನ ಹೆಸರು ಸುಬ್ರಾಯ ಲಕ್ಷ್ಮೀನಾರಾಯಣ ಹೆಗಡೆ ಹೇಳಿ ತ್ಯಾಗ್ಲಿ. ಇದರೊಳಗೆ ಸುಮಾರು ಒಂದು 6-8 ವೆರೈಟಿ ಬಕ್ಕೆ ಹಲಸಿದೆ. ಕೆಲವು ಅಂಬ್ಲಿ ಇದೆ. ಇದಷ್ಟು ನೀವೇ ಬೆಳೆದಿರೋಂಥದ್ದ? ಮೊದ್ಲು ಎಲ್ಲಾದ್ರೂ ಮಾರಾಟ ಮಾಡ್ತೀರಾ, ಅಥವಾ ಮೇಳದ ಮುಖಾಂತರ ಮಾರೋ ಜಾಸ್ತಿನಾ? 250 ಕೊಡಿ. ನೀವು ಹೆಚ್ಚಾಗಿ ಮಾರಾಟವನ್ನು ಎಲ್ಲಿ ಮಾಡ್ತೀರಿ? ಅಲ್ಲ, ಕೆಲವು ಬಂದು ಕೇಳಿ ತಗೋತಾರೆ. ಜೊತೆಗೆ ಈ ತರ ಮೇಳಕ್ಕೆ ತರ್ತೇನೆ. ಎಷ್ಟು ಗಿಡಗಳನ್ನ ಬೆಳೆಸಿದ್ದೀರಾ? ಒಂದು 30-35 ವೆರೈಟಿ ಇದೆ. ಉತ್ತಮ. ಸಿರ್ಸಿ ಅಂತ ಜಾಗದಲ್ಲಿ ನೀವು 30 ಗಿಡಗಳನ್ನು ಬೆಳೆಸಿ ಸಮೃದ್ಧವಾಗಿ ಹಲಸನ್ನು ಮಾರಾಟ ಮಾಡ್ತಿದ್ರೆ ಹೇಗಿದೆ? ವರ್ಕೌಟ್ ಆಗುತ್ತೆ ನಿಮ್ಗೆ? ಅಡ್ಡಿಲ್ಲ.
ವೀಕ್ಷಕರೇ ತುಂಬಾ ಚೆನ್ನಾಗಿ ಬಕ್ಕೆಕಾಯಿ ಬಂದಿದೆ, ಆದಷ್ಟು ಬೇಗ ತಗೊಳ್ಳಿ. ಈಗ 2ನೇ ಲೋಟ ಅಥವಾ 3ನೇ ಲೋಟ ಅದು ಇವತ್ತಿಗೆ? ಇಲ್ಲ ಇಲ್ಲ, ಒಂದು ಮೊದಲನೇ 1ನೇ ಲೋಟ ಅಂತೆ, ಚೆನ್ನಾಗಿ ಬಂದಿದೆ. ಎಲ್ಲರೂ ಕಾಯಿನ ಖರೀದಿ ಮಾಡಿ. ಪ್ರಶಾಂತಿ ಅಂತಲೂ ಕರೀತಾರೆ. ಇದು ತುಂಬ ಸ್ವೀಟ್ ಇರುತ್ತೆ, ಜೇನುತುಪ್ಪದಷ್ಟೇ ಸ್ವೀಟ್ ಇರೋದಕ್ಕೆ ಹನಿ ಜಾಕ್ ಅಂತ ಕರೀತಾರೆ. ಇದು ಗಮ್ಲೆಸ್ಸು, ಇದರಲ್ಲಿ ಅಂಟಿರಲ್ಲ, ಸ್ವಲ್ಪ ಹಣ್ಣು ವೈಟ್ ಬರುತ್ತೆ ತೊಳೆಗಳು. ಇದು ವಿಯೆಟ್ನಾಮ್ ಸೂಪರ್ ಅರ್ಲಿ, 2 ವರ್ಷದೊಳಗೆ ಬರುತ್ತೆ, ಮೀಡಿಯಮ್ ಸೈಜ್ ಕಾಯಿ ಬರುತ್ತೆ. ಹಲಸಿನ ಮೇಳದ ಪ್ರಯುಕ್ತ ನಾಳೆ ಜಾಕನಿಲ್ ಅವರು ಬರ್ತಾ ಇದ್ದಾರೆ. ನೀವು ಹಲಸಿನ ಕುಡಿಯನ್ನು ತಂದರೆ, ನಿಮ್ಮಲ್ಲಿ ಲೋಕಲ್ ಯಾವ್ದಾದ್ರು ಫೇಮಸ್ ಇರೋದಂಥ ಹಲಸಿನ ಕುಡಿಯನ್ನು ತಂದರೆ ಇವರು ಇಲ್ಲಿ ಕಸಿ ಮಾಡಿಕೊಡ್ತಾರೆ. ನೀವು ಗಿಡನೂ ತರೋದು ಬೇಡ, ಬರೀ ಕುಡಿ ಒಂದೇ ತಂದರೆ ಸಾಕು, ಎಲ್ಲ ಫ್ರೀ. ಮತ್ತು